ನಮಸ್ತೆ. ಇವತ್ತು ನಾನು ಮಟನ್ ಕೀಮಾ ಉಂಡೆ ಸಾರು ಮಾಡ್ತಿದ್ದೀನಿ. ಸೊ ಮಟನ್ ಕೀಮಾ ಅಂದರೆ ನನಗಂತೂ ತುಂಬ ಇಷ್ಟ. ನಿಮಗೂ ಅಷ್ಟೇ ಇಷ್ಟ ಇದ್ದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಪ್ರೋಸೆಸ್ ತುಂಬ ಇರುತ್ತೆ ಇದು, ಬಟ್ ಆದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ರಿಸಲ್ಟು. ಸೊ ಖಂಡಿತ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಮೊದಲನೇದಾಗಿ 1/4 kg ಮಟನ್ ಕೀಮಾ, ಒಂದು ಚಿಕ್ಕ ಟೊಮ್ಯಾಟೊ, 2 ಸಣ್ಣ ಈರುಳ್ಳಿ, ಸ್ವಲ್ಪ ಕಾಯಿ, 1 ಇಂಚಷ್ಟು ಶುಂಠಿ, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಗಸಗಸೆ, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರು, ಹುರ್ಗಡ್ಲೆ, ಬೆಳ್ಳುಳ್ಳಿ, ಕಾಳು ಮೆಣಸು, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಜೀರಿಗೆ. ಸೊ ಈಗ ಮೊದಲಿಗೆ ನಾವು ಸ್ವಲ್ಪ ಇಲ್ಲಿರುವಂಥ ಐಟಮ್ಸ್ನ ಫ್ರೈ ಮಾಡ್ಕೋಬೇಕು, ಅದನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಈರುಳ್ಳಿನ ಹಾಕೋತಿದ್ದೀನಿ. ಹಾಗೆ ಟೊಮ್ಯಾಟೊ, ಶುಂಠಿನ ಹಾಕೋತಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಇದಕ್ಕೆ ಚಕ್ಕೆ, ಲವಂಗ, ಮೆಣಸು ಮತ್ತು ಸ್ವಲ್ಪ ಜೀರಿಗೆನ ಹಾಕೋತಿದ್ದೀನಿ. ಹಾಗೆ ಇವಾಗ ಕಟ್ ಮಾಡಿರೋಂಥ ಕಾಯಿನ ಹಾಕೋತಿದ್ದೀನಿ. ನಾನು ಇಲ್ಲಿ ಕಾಯಿನ ಹೆಚ್ಚಾಗಿ ತಗೋತಿಲ್ಲ, ಒಂದು 2 ಸ್ಪೂನಷ್ಟು ಕಾಯಿ ತಗೋತಿದ್ದೀನಿ ಅಷ್ಟೇ. ಸೊ ಇವಾಗ ಇದಕ್ಕೆ ಕೊನೆಯದಾಗಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಈ ಥರ ನೀಟಾಗಿ ಎಲ್ಲಾನು ಹುರ್ಕೋಬೇಕು. ಸೊ ಈಗ ಹುರಿದಿದ್ದಾಗಿದೆ, ಈಗ ಇದನ್ನ ಆರೋದಕ್ಕೆ ಬಿಡಬೇಕು. ಇದ್ದಂಥ ಐಟಮ್ಸ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಪುಡಿಗಳನ್ನ ಹಾಕೋತಿದ್ದೀನಿ. ಮೊದಲನೇದಾಗಿ ಮೆಣಸಿನ್ಕಾಯಿ ಪುಡಿ 2 ಸ್ಪೂನಷ್ಟು, ಮತ್ತು 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಮತ್ತು 1 ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ಈಗ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಸೊ ಈಗ ಮಸಾಲ ಪೇಸ್ಟ್ ರೆಡಿ ಇದೆ. ಸೊ ನೆಕ್ಸ್ಟು ನಾವು ಕೈಮಾನ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದು ಒಂದು 2 ಸ್ಪೂನಷ್ಟು ಕಡಲೆ, ಹುರ್ಗಡ್ಲೆ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು 1/4 ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ. ಮೊದಲಿಗೆ ಇದನ್ನು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಕೀಮಾ ಹಾಕೋಕ್ಕಿಂತ ಮುಂಚೆ. ಸೊ ಈಗ ನೀವು ನೋಡ್ಬೋದು ಇದು ಪೌಡರ್ ಆಗಿದೆ. ನಾನು ಈಗ ಇದಕ್ಕೆ ಕೈಮಾನ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನ ಒಂದು 2 ಸ್ಪೂನ್ ಹಾಕ್ಕೋತಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ಈಗ ಇದನ್ನು 1-2 ರೌಂಡ್ ರುಬ್ಕೋಬೇಕು. ಆಲ್ರೆಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ತುಂಬ ರುಬ್ಬೋ ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ತುಂಬ ಅದು ನುಣ್ಣಗಾಗ್ಬಿಡುತ್ತೆ. ಆ ಥರ ಆಗೋದು ಬೇಡ. ಒಂದು 2-3 ರೌಂಡ್ ರುಬ್ಕೊಂಡ್ರೆ ಸಾಕು. ನಿಲ್ಲಿಸಿ ಈಗ ರುಬ್ಕೊಂಡಿರೋಂಥ ಕೈಮಾನ ಒಂದು ಬೌಲ್ಗೆ ಹಾಕೋತಿದ್ದೀನಿ. ಇವಾಗ ಇದನ್ನು ಉಂಡೆ ಮಾಡೋಕ್ಕಿಂತ ಮುಂಚೆ ಒಗ್ಗರಣೆ ಹಾಕೋಬಿಡೋಣ. ಅಷ್ಟರಲ್ಲಿ ಮಸಾಲ ಕುದ್ದಿರುತ್ತೆ, ಉಂಡೆನ ಅದರೊಳಗೆ ಹಾಕ್ಬೋದು. ಸೊ ಇವಾಗ ಒಂದು ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ. ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಹಾಕೋಬೋದು. ಸೊ ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಒಂದು ದೊಡ್ಡ ಈರುಳ್ಳಿನ ಹಾಕೋತಿದ್ದೀನಿ. ಸೊ ಇವಾಗ ಈರುಳ್ಳಿನ 1 ನಿಮಿಷ ಬಾಡಿಸ್ಕೋಬೇಕು. ಸೊ ಇದು ಈರುಳ್ಳಿ ತುಂಬ ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ 1 ನಿಮಿಷ ಬಾಡಿಸ್ಕೊಂಡ ನಂತರ ಆಗಲೇ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ.
ಹಾಗೆ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಸಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇದು ಕುದಿಯೋ ಅಷ್ಟರಲ್ಲಿ ನಾವು ಕೈಮೇನ ಉಂಡೆ ಮಾಡ್ಕೊಳ್ಳೋಣ. ಕೈಗೆ ಒಂಚೂರು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೊತಿದ್ದೀನಿ. ಸೊ ಇವಾಗ ಇದು ಕುದೀತಾ ಇದೆ. ಇವಾಗ ಆಗಲೇ ಮಾಡಿಟ್ಟಿರುವಂಥ ಕೈಮಾ ಉಂಡೆನ ಆ್ಯಡ್ ಮಾಡ್ಕೊತಿದ್ದೀನಿ. ಹೀಗೆ ಇದನ್ನು ಒಂದು 10-15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಅವಾಗ ಕೈಮಾ ಉಂಡೆ ಬೇಯುತ್ತೆ. ಸೊ ಇವಾಗ ಇದು 10-15 ನಿಮಿಷ ಕುದ್ದಿದೆ. ಇವಾಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಈಗ ನೀವು ನೋಡ್ಬೋದು ಸಾರು ಕೂಡ ಸ್ವಲ್ಪ ಗಟ್ಟಿಯಾಗಿದೆ. ಈ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ.